ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇವರೇನು ರಾಜಕಾರಣಿಗಳ ಗೂಂಡಾಗಳ? ಸಚಿವರ ಮುಂದೆಯೇ ಇದೆಂಥ ವರ್ತನೆ? ಹೌದು, ಇವರೇನು ರಾಜಕಾರಣಿಗಳ ಗೂಂಡಾಗಳ? ಇವರಿಂದ ಜನರು ಏನನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಹೇಳಿ? ಎಲ್ಲೋ ಉತ್ತರ ಭಾರತದ ರಾಜ್ಯಗಳಲ್ಲಿ ನಡೀತಾ ಇದ್ದಂತಹ ರಾಜಕಾರಣ, ಜನಪ್ರತಿನಿಧಿಗಳ ಬೀದಿ ಬಡಿದಾಟ ಇದೀಗ ಕರ್ನಾಟಕಕ್ಕೂ ಕೂಡ ಕಾಲಿಟ್ಟಂತೆ ಕಾಣ್ತಾ ಇದೆ. ಬೀದರ್ ಕೆಡಿಪಿ ಸಭೆಯಲ್ಲಿ ನಡೆದ ಘಟನೆ ಈ ಒಂದು ಮಾತಿಗೆ ಪೂರಕವಾಗಿದೆ. ಬೀದರ್ ಕೆಡಿಪಿ ಸಭೆಯಲ್ಲಿ ನಡೆದ ಘಟನೆ ಈ ಒಂದು ಮಾತಿಗೆ ಪೂರಕವಾಗಿದೆ ಅಂತಲೇ ಹೇಳಬಹುದು. ಕಾಂಗ್ರೆಸ್ ಬಿಜೆಪಿ ನಾಯಕರು ಕಿತ್ತಾಡಿಕೊಂಡಿದ್ದು ನಾಡಿನ ಮಾನ ಮರ್ಯಾದೆ ಮೂರಾ ಬಟ್ಟೆ ಮಾಡಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಕೆಡಿಪಿ ಸಭೆಯನ್ನ ನಡೆಸಲಾಗ್ತಾ ಇತ್ತು. ಈ ವೇಳೆ ಝೀರಾ ಟ್ರಸ್ಟ್ ಜಾಗದಲ್ಲಿ ಅಕ್ರಮವಾಗಿರುವಂತಹ ವಿಚಾರಕ್ಕೆ ಹುಮನಾಬಾದ್ ಬಿಜೆಪಿ ಶಾಸಕರಾದ ಸಿದ್ದು ಪಾಟೀಲ್ ಮತ್ತು ಕಾಂಗ್ರೆಸ್ನ ಎಂಎಲ್ಸಿ ಭೀಮಾರಾವ್ ಪಾಟೀಲ್ ನಡುವೆ ಗಲಾಟೆಯಾಗಿ ಕೈ ಮಿಲಾಯಿಸಿಕೊಂಡಿದ್ದಾರೆ. ಕೈ ಮಿಲಾಯಿಸಿಕೊಂಡಿದ್ದಾರೆ. ಬೀದರ್ನಲ್ಲಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಸಭೆ ಶುರುವಾದ ಅರ್ಧ ಗಂಟೆಯಲ್ಲೇ ಲೇಔಟ್ ವಿಚಾರಕ್ಕೆ ಮಾತಿನ ಚಕಮಕಿ ನಡೆದಿದೆ. ಇಬ್ಬರು ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡಿದ್ದಾರೆ. ಬಳಿಕ ಗಲಾಟೆ ತಾರಕಕ್ಕೇರಿ ಇಬ್ಬರು ಕೂಡ ಕೈ ಮಿಲಾಯಿಸುವಂತ ಹಂತಕ್ಕೆ ಹೋಗಿದ್ರು. ಹೀಗಾಗಿ ಸದ್ಯ ಹುಮನಾಬಾದ್ ಪಟ್ಟಣದಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಹಿತಕರ ಘಟನೆ ಆಗಬಾರದು ಅಂತ ಹೇಳಿ ಈಗಾಗಲೇ ಪೊಲೀಸರು 144 ಸೆಕ್ಷನ್ ಅನ್ನ ಜಾರಿಗೊಳಿಸಿದ್ದಾರೆ. ಇನ್ನು ರಾಜಕಾರಣಿಗಳ ಈ ಒಂದು ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.